ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ತಲೆದಂಡವಾಗಿದೆ. ಜೆಡಿಎಸ್ನಿಂದ ದೇವೇಗೌಡರ ಮೊಮ್ಮಗನನ್ನ ಅಮಾನತು ಮಾಡಲಾಗಿದೆ. ತಪ್ಪಿತಸ್ಥ ಅಂತ ಗೊತ್ತಾದರೆ ಶಾಶ್ವತವಾಗಿ ಉಚ್ಚಾಟಿಸ್ತೀವಿ ಎನ್ನುತ್ತಾ ಕುಟುಂಬದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಎಚ್ಡಿಕೆ ಗುಡುಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರೈವೇಟ್ ಲೈಫ್ನ ಕೀಯನ್ನ ಓಪನ್ ಮಾಡಿದ್ಯಾರು ಅನ್ನೋ ಪ್ರಶ್ನೆ ಮೂಡಿತ್ತು. ಇದೀಗ ಪ್ರಜ್ವಲ್ ಅವರ ಮಾಜಿ ಕಾರು ಚಾಲಕನಿಂದಲೇ ವಿಡಿಯೋ ಹರಿದಾಡಿರೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಜಮೀನು ವಿಚಾರಕ್ಕೆ ಹಲ್ಲೆ ನಡೆಸಿದ ರೇವಣ್ಣ ಕುಟುಂಬದ ವಿರುದ್ಧ ಕಾರ್ತಿಕ್ ಸೇಡು ತೀರಿಸಿಕೊಂಡ ಅನ್ನೋ ಶಂಕೆ ಮೂಡ್ತಾ ಇದೆ. ಹಾಸನದ ಅಶ್ಲೀಲ ವಿಡಿಯೋ ಕೇಸ್ ಬೆನ್ನತ್ತಿರೋ ಎಸ್ಐಟಿ ರೇವಣ್ಣ ಕುಟುಂಬಕ್ಕೆ ನೋಟಿಸ್ ಕೊಟ್ಟಿದೆ. ಎಸ್ಐಟಿ ತನಿಖೆ ಚುರುಕಾದ ಬೆನ್ನಲ್ಲೇ ಸಂತ್ರಸ್ತೆಯರ ಲಿಸ್ಟ್ನಲ್ಲಿದ್ದ ಮಹಿಳಾ ಅಧಿಕಾರಿಗಳು ರಜೆ ಪಡೆದಿದ್ದಾರೆ. ಈ ಮಧ್ಯೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಎಚ್ಡಿ ರೇವಣ್ಣ ದೇವರ ಮೊರೆ ಹೋಗಿದ್ದಾರೆ. ಎರಡನೇ ಹಂತದ ಲೋಕ ಸಮರದ ಸೇನಾನಿಗಳು ಕದನ ಕಣದಲ್ಲಿ ಅಬ್ಬರಿಸ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ಬಿರುಸಿನ ಪ್ರಚಾರ ನಡೆಸಿದ್ದಾರೆ. ಬೆಣ್ಣೆನಗರಿಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ರಣಕಹಳೆ ಮೊಳಗಿಸಿದ್ದಾರೆ. ಇತ್ತ ಬೆಳಗಾವಿ ಮತ್ತು ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಕ್ಯಾಂಪೇನ್ ಕಹಳೆ ಮೊಳಗಿಸಿದ್ದಾರೆ. ಬಿಸಿಲಿನ ಎಫೆಕ್ಟ್ ಮಧ್ಯೆ ಸಿಟಿ ಮಂದಿಗೆ ಮತ್ತೊಂದು ಬಿಸಿ ತಟ್ಟಿದೆ. ಮೈ ಸುಡೋ ರಣ ಬಿಸಿಲಿನ ಬೇಗೆಯಿಂದ ತರಕಾರಿ ಬೆಲೆ ಗಗನಕ್ಕೇರಿದೆ. ಬೀನ್ಸ್ ಕೊಳ್ಳೋ ಹಾಗಿಲ್ಲ, ಬಟಾಣಿ ಹಾಕಿ ಪಲಾವ್ ಮಾಡುವಂತಿಲ್ಲ, ಸೌತೆಕಾಯಿ ಮುಟ್ಟಂಗಿಲ್ಲ, ಕ್ಯಾರೆಟ್ ಹಲ್ವಾ ತಿನ್ನಂಗಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.